ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸೊಪ್ಪು ತರಕಾರಿ ಎಲ್ಲ ತೊಗೊಂಬಂದಿದ್ದಲ್ಲ, ನಿನ್ನೆ ತಂದಿದ್ದೆ, ನಿನ್ನೆ ಸೋಸಿಟ್ಟಿದ್ದೀನಿ. ಇವತ್ತು ನಿಮ್ಗೆ ಅದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ನೋಡಿ. ಇಲ್ಲಿ ಈ ಥರ ದೊಡ್ಡದೊಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು 4 ಕಟ್ ಸೊಪ್ಪು ತಂದಿದ್ದೇನೆ. ಒಂದು ಕೊತ್ತಂಬರಿ, ಇದು ಚಿಕ್ಕ ಕರಿವೆ, ಇಲ್ಲಿ ಕೆಳಗಡೆ ಸ್ವಲ್ಪ ಮೆಂತ್ಯ ಸೊಪ್ಪು, ಪಾಲಕ್ ಒಂದು ಸೈಡ್ ಹಾಕಿದ್ದೀನಿ ಇಲ್ಲಿ. ಇವಾಗ ಇದು ಚಿಕ್ಕ ಕರಿವೆ ಒಂದು ಪಲ್ಯ ಮಾಡೋಕ್ಕೆ ತಗೊಂಡ್ಬಿಟ್ರೆ ಇದೆಲ್ಲ ಸ್ವಲ್ಪ ಸೈಡಿಗೆ ಕರೆಕ್ಟ್ ಆಗುತ್ತೆ. ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ, ಯಾಕಂದರೆ ಇದು ಏನಾಗುತ್ತೆ ಅಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಈ ಕೊತ್ತಂಬರಿ ತಕ್ಕೋತಾ ಇದ್ದೀನಿ ನೋಡಿ. ಎಷ್ಟು ಒಂದು 15 ದಿವಸದವರೆಗೂ ಇಟ್ಟರೆ ಏನೂ ಕೆಡೋದಿಲ್ಲ, ಕೊಳೆಯೋದಿಲ್ಲ ಇದು. ಆಮೇಲೆ ನೀರಂತೂ ಬಿಟ್ಕೊಳ್ಳೋದೇ ಇಲ್ಲ ಗಾಳಿ ಆಡೋದ್ರಿಂದ. ಅದಕ್ಕೆ ಅಂತ ನಾನು ಇದರಲ್ಲಿ ಹಾಕಿಡ್ತೀನಿ. ನೀವು ಸೈಡಿಗೆ ಒಂದೊಂದು ಸೈಡ್ ಎಲ್ಲನೂ ಹಿಂಗೆ ಪಕ್ಕ ಹಾಕಿಟ್ಬಿಡಿ, ಸೈಡ್ ಮಾಡಿ ತಕ್ಕೋದು ನೋಡಿ. ಪಾಲಕ್, ಚಿಕ್ಕ ಕರಿವೆ, ಕೊತ್ತಂಬರಿ, ಇಲ್ಲಿ ಮೆಂತ್ಯ ಹಾಕಿದ್ದೀನಿ. ಈ ಥರ ಈ ಪ್ಲೇಟು, ಈ ಥರ ಒಂದು ದೋಸೆ ಪ್ಲೇಟ್, ಅದಕ್ಕೆ ಯಾವ್ದು ಮುಚ್ಚಳ ಸರಿ ಹೋಗುತ್ತೆ ಅಥವಾ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು 15 ದಿವಸದವರೆಗೂ ಕೂಡ ಏನೂ ಕೆಡೋದಿಲ್ಲ. ಸೊಪ್ಪು ನೀರು ಬಿಟ್ಕೊಳ್ಳೋದಿಲ್ಲ. ಇದು ಮೆಣಸಿನ್ಕಾಯಿದೆಲ್ಲ ನಾನು ಇದಕ್ಕೆ ಹಾಕಿರ್ತೀನಿ ನೋಡಿ. ಈ ಥರ ನೀರು ಬಿಟ್ಕೊಂಡ್ಬಿಡುತ್ತೆ. ಈ ಮೆಣಸಿನ್ಕಾಯಿ ಎಲ್ಲ ಫ್ರೆಶ್ ಆಗಿರುತ್ತೆ, ನೀರು ಬಿಟ್ಕೊಂಡ್ರೆ ಏನು ಪ್ರಾಬ್ಲಮ್, ಸೊಪ್ಪು ಕೊಳತು ಬಿಡುತ್ತೆ. ಅದಕ್ಕೆ ಅಂತ ಆ ಥರ ಹಾಕೋದು ನಾನು ನೋಡಿ. ಮೆಣಸಿನ್ಕಾಯಿ ಎಲ್ಲ ಇದರಲ್ಲಿ ಹಾಕ್ತೀನಿ ನಾನು, ಈ ಥರ ಡಬ್ಬದಲ್ಲಿ. ಈ ಥರ ಬಟಾಣಿನ 3-4 ನೀರಲ್ಲಿ ತೊಳೆದಿದ್ದೀನಿ, ಸ್ವಚ್ಛವಾಗಿ ಬಿಡಿಸಿ. ಇದನ್ನು ನೀರಲ್ಲಿ ಹಾಕಿ ಈ ಥರ ಮುಳುಗೋವರೆಗೂ ನೀರು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಒಂದು ವಾರ, ಅವಾಗವಾಗ ಒಂದು 3 ದಿವ್ಸಕ್ಕೆ ಒಂದ್ಸಲ ನೀರು ಚೇಂಜ್ ಮಾಡ್ಕೊಳ್ತೀನಿ. ನೀರು ಹಿಂಗೆ ಕೈ ಹಿಡಿದು ಬಸ್ಬಿಟ್ಟು ಮತ್ತೆ ಬೇರೆ ನೀರು ಹಾಕಿಟ್ಬಿಟ್ರೆ ಒಂದು ವಾರ 10 ದಿವಸದವರೆಗೂ ಹೆಂಗಿರುತ್ತೆ ಹಂಗೆ ಫ್ರೆಶ್ ಆಗಿರುತ್ತೆ ಬಟಾಣಿ. ಇದೆಲ್ಲ ಅಡುಗೆಗಳಿಗೆ ನೀವು ಎಷ್ಟು ಬೇಕಷ್ಟು ತೊಗೊಳ್ಳೋದು, ಹಾಕೊಳ್ಳೋದು, ಮತ್ತೆ ನೀರು ಚೇಂಜ್ ಮಾಡಿ ಇಟ್ಬಿಡೋದು. ಒಂದು 2 ದಿನಕ್ಕೆ 3 ದಿನಕ್ಕೆ ಚೇಂಜ್ ಮಾಡಿ, ಡೈಲಿ ಚೇಂಜ್ ಮಾಡೋ ಅಗತ್ಯ ಇಲ್ಲ, ಫ್ರೆಶ್ ಆಗಿರುತ್ತೆ. ನೀವು ಕೂಡ ಮಾಡಿ ನೋಡಿ. ಇದೇ ಥರ ಅವರೆಕಾಳು ಕೂಡ ತೊಳೆದು ಹೀಗೆ ಬಟಾಣಿ ಹೇಗೆ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಹಾಕಿಡಿ, ಮುಳುಗಿಸ್ಬಿಟ್ಟು ಫ್ರಿಜ್ಜಲ್ಲಿ. ಇದು ಒಂದು ವಾರದವರೆಗೂ ಏನಾಗಲ್ಲ. ನೀವು ಡಬ್ಬದಲ್ಲಿ ಹಾಕಿಟ್ರೆ ಇದು ಬತ್ತುತ್ತೆ, ರಸ ಎಲ್ಲ ಬತ್ತಿಬಿಟ್ಟು ಕಾಳು ಒಣಗ್ದಂಗೆ ಆಗುತ್ತೆ, ರಸ ಟೇಸ್ಟ್ ಇರಲ್ಲ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮಸ್ಕಾರ.